ಆಕಾಶದಲ್ಲಿ ಎಲ್ಲ ನಕ್ಷತ್ರಗಳು ತಮ್ಮ ಸ್ಥಾನವನ್ನು ಬದಲಾಯಿಸಿದರೂ ಒಂದು ನಕ್ಷತ್ರ ಮಾತ್ರ ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಸ್ಥಿರವಾಗಿ ಇರುತ್ತದೆ. ಅದೇ ಧ್ರುವ ನಕ್ಷತ್ರ. ಈ ನಕ್ಷತ್ರಕ್ಕೆ ಒಬ್ಬ 5 ವರ್ಷದ ಬಾಲಕನ ಹೆಸರನ್ನು ಯಾಕೆ ಇಡಲಾಯಿತು? ಅವನ ತಪಸ್ಸಿಗೆ ಮೆಚ್ಚಿ ಸಾಕ್ಷಾತ್ ವಿಷ್ಣುವೇ ಕೊಟ್ಟ ವರವೇನು? ಬನ್ನಿ ತಿಳಿಯೋಣ. ಉತ್ತನಾಪಾದನು ಸ್ವಯಂಭುವ ಮನುವಿನ ಮಗ. ಆತ ಒಬ್ಬ ಶೌರ್ಯವಂತ ರಾಜನಾಗಿದ್ದರೂ ತನ್ನ ಭಾವನೆಗಳ ಮೇಲೆ ಹಿಡಿತವಿರಲಿಲ್ಲ. ಆತನಿಗೆ 2 ಪತ್ನಿಯರಿದ್ದರು. ಸುನೀತಿ ಇವಳು ಧ್ರುವನ ತಾಯಿ. ಹೆಸರಿಗೆ ತಕ್ಕಂತೆ ಬಹಳ ಗುಣವಂತೆ, ಧರ್ಮನಿಷ್ಠೆ ಮತ್ತು ತಾಳ್ಮೆಯುಳ್ಳವಳು. ಸುರುಚಿ ಇವಳು ಉತ್ತಮನ ತಾಯಿ, ಬಹಳ ಸುಂದರಿ, ಅಷ್ಟೇ ದುರಹಂಕಾರಿ ಮತ್ತು ಸ್ವಾರ್ಥಿ. ರಾಜ ಉತ್ತನಾಪಾದನಿಗೆ ಸುರುಚಿಯ ಸೌಂದರ್ಯದ ಮೇಲೆ ಮೋಹ ಹೆಚ್ಚಿತ್ತು. ಸುರುಚಿಯ ಮಾತಿಗೆ ಮರುಳಾಗಿ ರಾಜನು ಹಿರಿಯ ಪತ್ನಿ ಸುನೀತಿಯನ್ನು ಅರಮನೆಯಲ್ಲಿ ಗೌರವಿಸುವುದನ್ನು ನಿಲ್ಲಿಸಿದನು. ಸುನೀತಿಯ ರಾಜಕುಮಾರನ ತಾಯಿಯಾಗಿದ್ದರೂ ಒಬ್ಬ ಸಾಮಾನ್ಯ ದಾಸಿಯಂತೆ ಅರಮನೆಯ ಒಂದು ಮೂಲೆಯಲ್ಲಿ ಜೀವನ ನಡೆಸಬೇಕಾಯಿತು. ಒಂದು ದಿನ ರಾಜ ಉತ್ತನಾಪಾದನು ಸಿಂಹಾಸನದ ಮೇಲೆ ಕುಳಿತು ಸುರುಚಿಯ ಮಗನಾದ ಉತ್ತಮನನ್ನು ಮಳ್ಳಿನಲ್ಲಿ ಕುಳ್ಳಿರಿಸಿಕೊಂಡು ಆಡಿಸುತ್ತಿದ್ದನು. ಇದನ್ನು ನೋಡಿದ 5 ವರ್ಷದ ಧ್ರುವನು ಓಡಿ ಬಂದು ತಂದೆಯ ಮಡಿಲಿನಲ್ಲಿ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಾನೆ. ಆಗ ಅಲ್ಲಿಗೆ ಬಂದ ಸುರುಚಿ ಧ್ರುವನನ್ನು ಬಲವಂತವಾಗಿ ಕೆಳಗೆ ತಳ್ಳಿ ಹೀಗೆ ಹೇಳುತ್ತಾಳೆ, ನಿನಗೆ ಈ ಸಿಂಹಾಸನದ ಮೇಲೆ ಅಥವಾ ತಂದೆಯ ಮಡಿಲಿನಲ್ಲಿ ಕುಳಿತುಕೊಳ್ಳುವ ಅರ್ಹತೆ ಇಲ್ಲ. ನೀನು ರಾಜನ ಮಗನಾಗಿರಬಹುದು, ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ನೀನು ಈ ಸ್ಥಾನ ಪಡೆಯಬೇಕೆಂದರೆ ಕಾಡಿಗೆ ಹೋಗಿ ನಾರಾಯಣನನ್ನು ಪ್ರಾರ್ಥಿಸು ಮತ್ತು ನನ್ನ ಹೊಟ್ಟೆಯಲ್ಲಿ ಮರುಜನ್ಮ ಪಡೆದು ಬಾ. ರಾಜ ಉತ್ತನಾಪಾದನು ಸುರುಚಿಯ ಮೇಲೆ ಅತಿಯಾದ ವ್ಯಾಮೋಹ ಹೊಂದಿದ್ದರಿಂದ ತನ್ನ ಮಗನಿಗೆ ಅನ್ಯಾಯವಾಗುತ್ತಿದ್ದರೂ ಮೌನವಾಗಿ ಕುಳಿತುಕೊಳ್ಳುತ್ತಾನೆ. ತಂದೆಯ ಈ ಮೌನ ಧ್ರುವನ ಮನಸ್ಸನ್ನು ಚುಚ್ಚುತ್ತದೆ. ಧ್ರುವನು ಅಳುತ್ತಾ ತನ್ನ ತಾಯಿ ಸುನೀತಿಯ ಬಳಿ ಹೋಗಿ ದೂರು ನೀಡುತ್ತಾನೆ. ಯಾವುದೇ ಸಾಮಾನ್ಯ ತಾಯಿಯಾಗಿದ್ದರೆ ಸುರುಚಿಯ ಮೇಲೆ ಕೋಪಗೊಳ್ಳುತ್ತಿದ್ದಳು. ಆದರೆ ಸುನೀತಿ ಹೀಗೆ ಹೇಳುತ್ತಾಳೆ, ಮಗನೇ, ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಬೇಡ. ನಿನ್ನ ಚಿಕ್ಕಮ್ಮ ಹೇಳಿದ್ದು ಕಟುವಾಗಿದ್ದರೂ ಅದು ನಿನಗೆ ದಾರಿ ತೋರಿಸುವ ಮಾತು. ಮನುಷ್ಯರು ನೀಡುವ ಸುಖ ಕ್ಷಣಿಕ, ಆದರೆ ಆ ದೇವನಾದ ನಾರಾಯಣನು ನೀಡುವ ಸ್ಥಾನ ಶಾಶ್ವತ. ನೀನು ಅವನನ್ನೇ ಹುಡುಕುತ್ತಾ ಹೋಗು. ತಾಯಿಯ ಈ ಮಾತುಗಳೇ ಧ್ರುವನನ್ನು ಕಾಡಿಗೆ ಹೋಗಿ ಮಹಾನ್ ತಪಸ್ವಿ ಆಗಲು ಪ್ರೇರಣೆಯಾದವು. ಕಾಡಿನಲ್ಲಿ ಧ್ರುವನ ದೃಢ ಸಂಕಲ್ಪವನ್ನು ಕಂಡು ನಾರದ ಮುನಿಗಳು ಪ್ರತ್ಯಕ್ಷರಾದರು. ಅವರು ಬಾಲಕನನ್ನು ಪರೀಕ್ಷಿಸಲು, ಮಗನೇ, ನೀನು ಇನ್ನೂ ಚಿಕ್ಕವನು, ಅರಮನೆಗೆ ಮರಳಿ ಹೋಗು ಎಂದರು. ಆದರೆ ಧ್ರುವ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಬಾಲಕ ಧ್ರುವನ ದೃಢ ನಿರ್ಧಾರವನ್ನು ಮೆಚ್ಚಿದ ನಾರದರು ಅವನನ್ನು ಯಮುನಾ ತೀರದಲ್ಲಿನ ಮಧುವನವೆಂಬ ತೋಟಕ್ಕೆ ತೆರಳಬೇಕೆಂದು, ಅಲ್ಲಿ ತ್ರಿಕಾರಣ ಶುದ್ಧಿಯಿಂದ ಶ್ರೀಮನ್ನಾರಾಯಣ ಧ್ಯಾನ ಮಾಡಬೇಕೆಂದು ಹೇಳಿದರು. ಧ್ರುವನು ಮಧುವನದಲ್ಲಿ ಕುಳಿತು ಕಠಿಣ ತಪಸ್ಸು ಆರಂಭಿಸಿದನು. ಮೊದಲ ತಿಂಗಳು ಕೇವಲ ಹಣ್ಣುಗಳನ್ನು ತಿಂದು ತಪಸ್ಸು ಮಾಡಿದ. 2ನೇ ತಿಂಗಳು ಕೇವಲ ಒಣಗಿದ ಹುಳುಗಳನ್ನು ತಿಂದ. 3ನೇ ತಿಂಗಳು ಕೇವಲ ನೀರನ್ನು ಕುಡಿದು ತಪಸ್ಸು ಮಾಡಿದ. 4ನೆಯ ತಿಂಗಳು ಕೇವಲ ಗಾಳಿಯನ್ನು ಸೇವಿಸಿದ. 5ನೇ ತಿಂಗಳು ಒಂದು ಕಾಲಿನ ಮೇಲೆ ನಿಂತು ಪ್ರಾಣವಾಯುವನ್ನು ತಡೆಹಿಡಿದು ತಪಸ್ಸು ಮಾಡಿದ. ಅವನ ತಪಸ್ಸಿನ ಶಕ್ತಿಯಿಂದ ಇಡೀ ಭೂಮಿಯೇ ನಡುಗಿತು. ದೇವತೆಗಳು ಭಯಭೀತರಾದರು. ಕೊನೆಗೆ ಭಗವಾನ್ ವಿಷ್ಣುವು ಗರುಡಾರೂಢನಾಗಿ ಧ್ರುವನ ಮುಂದೆ ಪ್ರತ್ಯಕ್ಷನಾದನು. ಭಗವಂತನ ದರ್ಶನವಾದಾಗ ಧ್ರುವನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ವಿಷ್ಣುವು ತನ್ನ ಸಂಕದಿಂದ ಧ್ರುವನ ಕೆನ್ನೆಯನ್ನು ಸ್ಪರ್ಶಿಸಿದಾಗ ಧ್ರುವನಿಗೆ ಜ್ಞಾನೋದಯವಾಗಿ ದೇವರನ್ನು ಸುತ್ತಿದನು. ವಿಷ್ಣುವು ಅವನಿಗೆ ಹೀಗೆ ವರವನ್ನು ನೀಡಿದನು, ಧ್ರುವ, ನೀನು ಭೂಮಿಯ ಮೇಲೆ 1000 ವರ್ಷ ಧರ್ಮದಿಂದ ರಾಜ್ಯಭಾರ ಮಾಡುವೆ. ನಿನ್ನ ಅಂತ್ಯದ ನಂತರ ಜಗತ್ತಿನ ಎಲ್ಲ ನಕ್ಷತ್ರಗಳು ಮತ್ತು ಗ್ರಹಗಳು ಸುತ್ತುವಂತಹ ಧ್ರುವಲೋಕ ಎಂಬ ಅಚಲವಾದ ಸ್ಥಾನ ನಿನಗೆ ಸಿಗುತ್ತದೆ. ಧ್ರುವನು ಕಾಡಿಗೆ ಹೋದ ಮೇಲೆ ರಾಜ ಉತ್ತನಾಪಾದನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಒಬ್ಬ ಪುಟ್ಟ ಬಾಲಕರನ್ನು ಕಾಡಿಗೆ ಕಳುಹಿಸಿಬಿಟ್ಟೆನಲ್ಲ ಎಂದು ಆತ ದಿನವೂ ಕೊರಗುತ್ತಾನೆ. ನಾರದ ಮುನಿಗಳು ಬಂದು ಧ್ರುವನು ಸುರಕ್ಷಿತವಾಗಿದ್ದಾನೆ ಎಂದು ಹೇಳಿದ ಮೇಲೆ ರಾಜನಿಗೆ ಸಮಾಧಾನವಾಗುತ್ತದೆ. ಧ್ರುವನು ತಪಸ್ಸು ಮುಗಿಸಿ ಮರಳಿ ಬಂದಾಗ ರಾಜ ಉತ್ತನಾಪಾದನು ಕಾಲ್ನಡಿಗೆಯಲ್ಲೇ ಹೋಗಿ ಮಗನನ್ನು ಅಪ್ಪಿಕೊಂಡು ಸ್ವಾಗತಿಸುತ್ತಾನೆ. ಅಸೂಯೆ ಪಟ್ಟಿದ್ದ ಸುರಚಿಯು ಧ್ರುವನ ತೇಜಸ್ಸನ್ನು ನೋಡಿ ತಲೆಬಾಗುತ್ತಾಳೆ. ರಾಜನು ತನ್ನ ಹಿರಿಯ ಪತ್ನಿ ಸುನೀತಿಯನ್ನು ಗೌರವದಿಂದ ಮತ್ತೆ ಅರಮನೆಗೆ ಬರಮಾಡಿಕೊಳ್ಳುತ್ತಾನೆ. ಕೆಲವು ವರ್ಷದ ನಂತರ ರಾಜ ಉತ್ತನಾಪಾದನು
ಧ್ರುವನಿಗೆ ಪಟ್ಟಾಭಿಷೇಕ ಮಾಡಿ ತಾನು ವನಪ್ರಸ್ಥಕ್ಕೆ ಹೊರಟು ಹೋಗುತ್ತಾನೆ. ಸಾವಿರಾರು ವರ್ಷಗಳ ಕಾಲ ಧರ್ಮದಿಂದ ರಾಜ್ಯಭಾರ ಮಾಡಿದ ನಂತರ ಧ್ರುವನಿಗೆ ಭೂಮಿಯ ಮೇಲೆ ಆಸೆ ಸಾಕು ಎನಿಸುತ್ತದೆ. ಆತ ತನ್ನ ಮಗನಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಬದರಿಕಾ ಆಶ್ರಮಕ್ಕೆ ಹೋಗಿ ಧ್ಯಾನದಲ್ಲಿ ತೊಡಗುತ್ತಾನೆ. ಒಂದು ದಿನ ಆಕಾಶದಿಂದ ಒಂದು ದಿವ್ಯ ವಿಮಾನವು ಇಳಿದು ಬರುತ್ತದೆ. ಅದರಲ್ಲಿ ವಿಷ್ಣುವಿನ ದೂತರಾದ ನಂದ ಮತ್ತು ಸುನಂದ ಇರುತ್ತಾರೆ. ಇವರು ಧ್ರುವನನ್ನು ವೈಕುಂಠದಕ್ಕಿಂತಲೂ ಉನ್ನತವಾದ ಧ್ರುವಲೋಕಕ್ಕೆ ಆಹ್ವಾನಿಸುತ್ತಾರೆ. ಒಂದು ವಿಶೇಷ ಘಟನೆ. ಧ್ರುವನು ವಿಮಾನವನ್ನು ಹತ್ತಲು ಹೋಗುವಾಗ ಮೃತ್ಯುದೇವತೆ ಬಂದು ಅವನ ಮುಂದೆ ತಲೆಬಾಗುತ್ತಾಳೆ. ಧ್ರುವನು ಸಾವಿನ ತಲೆಯ ಮೇಲೆ ಹೆಜ್ಜೆ ಇಟ್ಟು ದಿವ್ಯ ಶರೀರಧಾರಿಯಾಗಿ ವಿಮಾನ ಹತ್ತುತ್ತಾನೆ. ಕೊನೆಗೆ ವಿಷ್ಣುವು ಧ್ರುವನನ್ನು ಬ್ರಹ್ಮಾಂಡದ ಉತ್ತರ ದಿಕ್ಕಿನಲ್ಲಿ ಧ್ರುವ ನಕ್ಷತ್ರವಾಗಿ ಸ್ಥಾಪಿಸುತ್ತಾನೆ. ಸೂರ್ಯ, ಚಂದ್ರ, ಸಪ್ತಋಷಿ ಮಂಡಲ ಮತ್ತು ಸಮಸ್ತ ಗ್ರಹಗಳು ಈ ಧ್ರುವ ನಕ್ಷತ್ರವನ್ನೇ ಕೇಂದ್ರವಾಗಿಟ್ಟುಕೊಂಡು ಸುತ್ತುತ್ತವೆ. ಪ್ರಳಯದ ಕಾಲದಲ್ಲೂ ಅಳಿಯದ ಶಾಶ್ವತ ಸ್ಥಾನ ಇದಾಗಿದೆ. ಸ್ನೇಹಿತರೆ, 5 ವರ್ಷದ ಬಾಲಕನಿಗೆ ಅಂದು ಸಿಕ್ಕ ಆ ಸ್ಥಾನ ಇಂದಿಗೂ ಆಕಾಶದಲ್ಲಿ ಅಚಲವಾಗಿದೆ. ನಾವು ಪಡುವ ಕಷ್ಟ ಮತ್ತು ಮಾಡುವ ಸಾಧನೆ ಪ್ರಾಮಾಣಿಕವಾಗಿದ್ದರೆ ಕಾಲವು ನಮ್ಮ ಮುಂದೆ ತಲೆಬಾಗುತ್ತದೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ.